ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಎಲ್ಲರೂ ಗೆಸ್ ಮಾಡ್ಬಿಟ್ರಿ ಅಲ್ಲ, ನಾನಿವತ್ತು ಮಾಡ್ತಿರೋದು ಕರ್ಜಿಕಾಯಿ. ಬಟ್ ಸಂಡೇನು ಇವಳು ಸ್ವೀಟೇ ತೋರಿಸ್ತಾಳಲ್ಲ, ನಾನ್ ವೆಜ್ ಏನಾದ್ರು ತೋರಿಸ್ಬೋದಲ್ಲ ಅಂತ ನಾನ್ ವೆಜ್ ಪ್ರಿಯರ್ ಯಾರಾದ್ರೂ ಹೇಳ್ತಿದ್ದೀರಾ? ಖಂಡಿತವಾಗ್ಲೂ ಇವತ್ತು ನಾನು ಮಾಡ್ತಿರೋದು ನಾನ್ ವೆಜ್ ರೆಸಿಪಿ. ನೀವು ಕೊನೆ ತನಕ ನೋಡ್ಲೇಬೇಕು ಇವತ್ತು. ಹಾಗೆ ಈ ರೆಸಿಪಿ ಏನಂದ್ರೆ ಮಟನ್ ಕೈಮಾ ಕರ್ಜಿಕಾಯಿ. ವಾವ್, ಬಾಯಲ್ಲಿ ನೀರ್ ಬರ್ತಿದ್ಯಾ? ಖಂಡಿತವಾಗ್ಲು ಮಾಡಿದ್ರೆ ಬಾಯಲ್ಲಿ ನೀರ್ ಬರೋದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಮಾಡ್ಬಿಟ್ಟು ತಿಂದ್ರೆ ಹೇಗಿರುತ್ತಲ್ಲ, ಖಂಡಿತವಾಗ್ಲೂ ಟ್ರೈ ಮಾಡೋಣ. ಮೈದಾ ಹಿಟ್ಟನ್ನ ತಗೊಳ್ಳಿ, ಉಪ್ಪು ಹಾಕಿ ನೀರ್ ಹಾಕಿ ಚೆನ್ನಾಗಿ ಕಲಸಿ ಉಂಡೆಗಳನ್ನ ಮಾಡಿ ರೆಡಿ ಮಾಡ್ಕೊಳ್ಳಿ. ನಂತರ ಈ ತರ ಲಟ್ಟಿಸ್ಕೊಳ್ಳೋಣ. ಅದ್ರ ಮಧ್ಯದಲ್ಲಿ ಮಟನ್ ಶಾಪ್ನ ನಾವು ಮಟನ್ ತರ್ತೀವಲ್ಲ, ಅದನ್ನ ಕೈಮಾಕೆ ಅಂತ ಹೇಳಿ ಚಿಕ್ಕದಾಗಿ ಒಡಿಸ್ಕೊ ಬಂದು ಉಪ್ಪು ಹಾಕಿ ನೀರಲ್ಲಿ ಬೇಯಿಸ್ಕೊಳ್ಳೋಣ 2 ವಿಷಲ್. ನಂತರ ನೀರಿದ್ರೆ ಎಲ್ಲಾನು ಫಿಲ್ಟರ್ ಮಾಡ್ಕೊಂಡು ಡ್ರೈ ಮಾಡ್ಕೊಳ್ಳಿ. ಗ್ರೀನ್ ಚಿಲ್ಲಿ ಸ್ವಲ್ಪನೇ ಸ್ವಲ್ಪ ಶುಂಠಿ ಹಾಕಿ ಗ್ರೈಂಡ್ ಮಾಡ್ಕೊಂಡು ಎಣ್ಣೆ ಕಾಯೋದಕ್ಕಿಟ್ಟು ಸ್ವಲ್ಪ ಹಸಿ ಹೋಗೋ ತನಕ ಗ್ರೀನ್ ಚಿಲ್ಲಿ ಪೇಸ್ಟ್ ಏನಿದೆಯೋ ಅದನ್ನ ಫ್ರೈ ಮಾಡ್ಕೊಳ್ಳಿ. ನಂತರ ಈರುಳ್ಳಿ ಕಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಟನ್ ಕೈಮಾ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಹಾಕಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ. ಸ್ಟಫಿಂಗ್ ರೆಡಿ ಆಯ್ತಾ? ಬನ್ನಿ ಇವಾಗ ಈ ತರ ಉಂಡೆಗಳನ್ನ ಲಟ್ಟಿಸ್ಕೊಳ್ಳೋಣ. ತುಂಬಾ ಈಸಿ, ತುಂಬಾ ಹೆಲ್ದಿ ರೆಸಿಪಿ. ಹಾಗೆ ಎಲ್ಲರಿಗೂ ಮಕ್ಕಳಿಂದ ದೊಡ್ಡವರು ತನಕನೂ ಒಂದು ಬೆಸ್ಟ್ ಸ್ನ್ಯಾಕ್ಸ್. ಈವ್ನಿಂಗ್ ಆಗ್ಲಿ, ಮಧ್ಯಾಹ್ನಕ್ಕೆ ಬೇಕಾದ್ರೂ ಮಾಡ್ಕೋಬಹುದು, ಈವ್ನಿಂಗ್ ಬೇಕಾದ್ರೂ ಮಾಡ್ಕೋಬಹುದು. ಈವ್ನಿಂಗಿಗಂತೂ ಮಾಡಿಸಿರೋ ರೆಸಿಪಿ ಸ್ನ್ಯಾಕ್ಸ್ ಇದು ಅಂತ ಹೇಳ್ಬೋದು. ಹಾಗೆ ನಿಮ್ಮ ಮಕ್ಕಳು ನಾನ್ ವೆಜ್ ನ ತಿನ್ನಲ್ವಾ, ಪೀಸ್ಗಳನ್ನ ಸೈಡಲ್ಲಿ ಇಟ್ಬಿಡ್ತಾರ ಅಂತ ಮಕ್ಳಿಗಂತೂ ಖಂಡಿತವಾಗ್ಲೂ ನೀವು ಇದನ್ನ ಮಾಡ್ಕೊಡ್ಬಹುದು. ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಅವ್ರಿಗೂ ಕೂಡ ಒಂದ್ ಸ್ವಲ್ಪ ನಾನ್ ವೆಜ್ ಹೊಟ್ಟೆಗೆ ಹೋಗುತ್ತೆ. ಇದನ್ನ ತಿನ್ಕೊಳ್ಳೋದ್ರಿಂದ ಕೈಯಲ್ಲಿ ಇಟ್ಕೊಂಡು ಈ ತರ ಸ್ನ್ಯಾಕ್ಸ್ ನ ತಿನ್ನೋದಕ್ಕೆ ಮಕ್ಕಳು ತುಂಬಾನೇ ಇಷ್ಟಪಡ್ತಾರೆ. ಅದ್ರ ಜೊತೆಗೆ ಸಮ್ಮರ್ ಕೂಡ ಅಲ್ಲ, ಸಮ್ಮರ್ ಅಲ್ಲಿ ಎಲ್ಲರೂ ವೆಕೇಶನ್ಗೆ ಅಂತ ಬಂದಿರ್ತಾರೆ. ಆ ಮಕ್ಳುಗಳಿಗೂ ಕೂಡ ಮಾಡ್ಕೊಡಿ, ಅವ್ರು ಕೂಡ ಇಷ್ಟಪಡ್ತಾರೆ. ಹಾಗೆ ಇದು ನನ್ನ ರೆಸಿಪಿ ಅಲ್ಲ, ಈ ರೆಸಿಪಿ ಬಂದು ಅಪ್ಸರಾ ಹೋಮ್ ಸ್ಟೇ ನಮ್ಮ ಸೊಮ್ಮಪೇಟಲ್ಲಿದೆ, ರೇಂಜರ್ ಬ್ಲಾಕ್ ಅಲ್ಲಿ. ಇವರ ಮನೆಯಲ್ಲಿ ಮಾಡಿರೋ ರೆಸಿಪಿ. ಇವರು ಹೋಮ್ ಸ್ಟೇ ಕೂಡ ಇದೆ, ತುಂಬಾನೇ ಚೆನ್ನಾಗಿದೆ ಹೋಮ್ ಸ್ಟೇ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ತೋರಿಸ್ತೀನಿ. ಹಾಗೆ ಇನ್ನೊಂದು ವಿಷಯ ಹೇಳ್ಬೇಕು, ಆಂಟಿ ಕೈಯಾರೆ ಅಡ್ಗೆ ಮಾಡಿ ಬಡಿಸ್ತಾರೆ. ಅದು ಇನ್ನೊಂದು. ಆಂಟಿ ಕೈ ಅಡ್ಗೆ ಅಂತೂ ತುಂಬಾನೇ ರುಚಿಯಾಗಿರುತ್ತೆ. ನಾವು ಕೂಡ ಟೇಸ್ಟ್ ಮಾಡಿದೀವಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತುಂಬಾನೇ ಚೆನ್ನಾಗಿದೆ. ಹೇಗ್ ಮಾಡೋದು ಅಂತ ಫುಲ್ ಡೀಟೇಲ್ ಹಾಕಿ ಹೇಳ್ಕೊಡ್ತಾ ಇದ್ದೀನಿ. ವಾಚ್ ಮಾಡ್ತಾ ಇರಿ. ಇದೇ ತರ ನೋಡಿ, ಇದನ್ನ ಈ ತರ ರೋಲ್ ಮಾಡ್ಕೊಂಡು ಚೆನ್ನಾಗಿ 3 ಲಟ್ಟಿಸ್ಕೊಂಡಿರೋ ಚಪಾತಿ ಶೇಪಲ್ಲಿ ಲಟ್ಟಿಸ್ಕೊಂಡಿರೋದನ್ನ ಒಂದ್ರ ಮೇಲೆ ಒಂದು ಈ ತರ ಸ್ಟಫ್ ಮಾಡ್ಕೊಂಡ್ರು. ತುಪ್ಪವನ್ನ ಅದ್ರ ಜೊತೆಗೆ ಹಾಕೊಂಡ್ರು, ಲಟ್ಟಿಸ್ಕೊಂಡ್ರು. ನಂತರ ಅದನ್ನ ರೋಲ್ ಮಾಡ್ಕೊಂಡ್ರು. ನಂತರ ಅದ್ ಏನ್ ಮಾಡ್ತಾರೆ ಅವರು ಅಂತ ನೀವೇ ನೋಡಿ. ಚೆನ್ನಾಗಿ ಈ ತರ ನೈಫ್ ತಗೊಂಡು ಕಟ್ ಮಾಡ್ಕೋತಾ ಇದ್ದಾರೆ. ನೀವು ಕೂಡ ಟ್ರೈ ಮಾಡಿ, ಹೇಗ್ ಬಂತು ಅಂತ ಕಮೆಂಟ್ಸ್ ಅಲ್ಲಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಈ ತರ ಕಟ್ಗಳನ್ನ ಮಾಡ್ಕೋತಾ ಇದ್ದಾರೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನೋಡಿ ಸ್ಟಫಿಂಗ್ ಎಷ್ಟೊಂದು ಚೆನ್ನಾಗಿ ರೆಡಿ ಆಗಿದೆ ಅಂತ. ನೀವು ಇದೇ ಸೇಮ್ ರೆಸಿಪಿಯಲ್ಲಿ ಮಟನ್ ಬದಲು ಚಿಕನ್ ಮಾಡ್ಕೋಬಹುದು. ಎಗ್ ಬುರ್ಜಿಯಲ್ಲೂ ಕೂಡ ಈ ಕರ್ಜಿಕಾಯಿನ ಮಾಡ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಮಾಡಿ ತೋರಿಸ್ತೀನಿ. ಹಾಗೆ ಇವತ್ತಿನ ಔಟ್ಡೋರ್ ವಿಡಿಯೋ ಹೇಗಿತ್ತು ಅಂತ ಖಂಡಿತವಾಗ್ಲೂ ನೀವು ಕಮೆಂಟ್ಸ್ ಮಾಡೋದನ್ನ ಮರಿಬಾರ್ದು. ಈ ತರ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ, ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಪ್ರತಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ್ಲೂ ನಿಮ್ಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ. ಅದನ್ನ ಈ ತರ ರೌಂಡ್ ಶೇಪ್ ಅಲ್ಲಿ ಮತ್ತೆ ಈ ತರ ಲಟ್ಟಿಸ್ಕೊಳ್ಳಿ. ಅಷ್ಟರಲ್ಲಿ ಆಂಟಿ ಕಡಾಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದಾರೆ. ಹಾಗೆ ಇವ್ರ ಮನೇಲಿ ಪ್ರತಿಯೊಬ್ರು ನನ್ನ ವಿಡಿಯೋಸ್ನ ನೋಡ್ತಾರೆ, ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲ್ ಆಗಲಿ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಏನೇ ಮಾಡಕ್ ಹೊರಟ್ರು ನನಗೆ ನೀವು ಯಾವತ್ತೂ ಸಪೋರ್ಟ್ ಮಾಡಿದ್ದೀರಾ. ಐಶ್ವರ್ಯ ಮಾಡು, ಚೆನ್ನಾಗಾಗತ್ತೆ, ಎಫರ್ಟ್ ಹಾಕಿದ್ರೆ ಆಗೇ ಆಗುತ್ತೆ ಸಕ್ಸಸ್ ಅಂತ ಪ್ರತಿಯೊಬ್ರು ನನಗೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡಿ ಈ ತರ ಲಟ್ಟಿಸ್ಕೊಂಡಿರ್ತೀವಲ್ಲ, ಅದನ್ನ ಕರ್ಜಿಕಾಯ್ದು ಮೌಲ್ಗೆ ಹಾಕೊಂಡು ಈ ತರ ಪ್ರೆಸ್ ಮಾಡ್ಕೊಂಡು ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಮಧ್ಯದಲ್ಲಿ ಎಣ್ಣೆಗೆ ಬಿಟ್ಟಾಗ ಕಟ್ ಆಗೋದಿಲ್ಲ. ನೋಡಿ ಇನ್ನೊಂದ್ಸತಿ ಪ್ರೆಸ್ ಮಾಡ್ಕೋತಿದ್ದಾರೆ. ಎಷ್ಟೊಂದು ಚೆನ್ನಾಗಿ ತೆಳುವಾಗಿ ಲಟ್ಟಿಸಿದ್ದಾರೆ ನೋಡಿ. ಇದನ್ನ ಮತ್ತೆ ಲಟ್ಟಿಸ್ಕೊತಿದ್ದಾರೆ. ಹಾಗೆ ಇದನ್ನ ಲಟ್ಟಿಸ್ಕೊಳ್ತಾ ಇರೋದು ಕೋಮ್ಲಂಟಿ ಲಟ್ಟಿಸಿ ಕೊಡ್ತಿದ್ದಂಗೆ ರತಿ ಆಂಟಿ ಇದನ್ನ ಈ ತರ
ರೆಡಿ ಮಾಡ್ಕೊತಾ ಇದ್ದಾರೆ. ಸ್ಟಫ್ ಎಲ್ಲ ಹಾಕಿ ಈ ತರ ಮಾಡ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ 2-3 ಜನ ಒಟ್ಟೊಟ್ಟಿಗೆ ಸೇರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಏನೇ ರೆಸಿಪಿ ಆಗಲಿ ಎಷ್ಟೇ ಕಷ್ಟದಾಗ್ಲಿ ಬೇಗನೆ ಈಸಿಯಾಗಿ ಆಗೋಗುತ್ತೆ. ಹಾಗೆ ಇನ್ನೇನು ಎಣ್ಣೆಗೆ ಬಿಟ್ಟು ಕಾಯಿಸ್ಕೊಳ್ಬೇಕು, ಎಣ್ಣೆಗೆ ಫ್ರೈ ಮಾಡ್ಕೋಬೇಕಲ್ಲ, ಅಷ್ಟರಲ್ಲಿ ಅವ್ರ ಮಗಳು ಕೂಡ ಬಂದು ಹೆಲ್ಪ್ ಮಾಡಿದ್ರು. ಶೀತಲ್ ಆಂಟಿ ಲಟ್ಟಿಸ್ಕೊಡ್ತಾ ಇದ್ರು, ಶೀತಲ್ ಎಲ್ಲ ಸ್ಟಫಿಂಗ್ ಮಾಡ್ಕೊಡ್ತಾ ಇದ್ರು. ಶೀತಲ್ ಸ್ಟಫಿಂಗ್ ಮಾಡ್ಕೊಡ್ತಾ ಇದ್ದ ಹಾಗೆ ಆಂಟಿ ಕೂಡ ಬೇಯಿಸೋದಕ್ಕೆ ಶುರು ಮಾಡಿದ್ರು. ನೋಡಿ ಎಣ್ಣೆ ಕಾಯ್ದಿದೆ, ಎಣ್ಣೆಗೆ ಈ ತರ ಬಿಡ್ತಾ ಇದ್ದಾರೆ. ಇದು ಕಬ್ಬಿಣದ ಕಢಾಯಿ. ಕಬ್ಬಿಣದ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದು ಹೆಲ್ತ್ ವೈಸ್ ತುಂಬಾನೇ ಒಳ್ಳೇದಂತೆ ಕಬ್ಬಿಣ ಯೂಸ್ ಮಾಡೋದ್ರಿಂದ. ಹಾಗಾಗಿ ಕಬ್ಬಿಣದ ಕಢಾಯಿಗೆ ಎಣ್ಣೆ ಹಾಕಿ ಅದರಲ್ಲಿ ತಿಂಡಿಗಳನ್ನ ಕರಿಯೋದು ಒಳ್ಳೇದು ಅಂತ ಆಂಟಿ ಕೂಡ ಹೇಳ್ತಾ ಇದ್ರು. ಹಾಗೆ ಇದನ್ನ ಈ ತರ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ರೆಡಿ ಆಗೋಯ್ತು ಅಂತ. ತುಂಬಾ ಚೆನ್ನಾಗಾಯ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ನಿಮ್ಮ ಮನೇಲಿ ಮಕ್ಳಿದಾರ, ಖಂಡಿತವಾಗ್ಲೂ ಮಾಡ್ಕೊಡಿ, ಇಷ್ಟಪಟ್ಟು ಕೈಯಲ್ಲಿ ಹಿಡ್ಕೊಂಡು ತಿಂತಾರೆ. ಇದೊಂದು ಈವ್ನಿಂಗಿಗೆ ಬೆಸ್ಟ್ ಸ್ನಾಕ್ಸ್ ಅಂತಾನೆ ಹೇಳ್ಬಹುದು. ಹಾಗೆ ಮಕ್ಳಿಗೆ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ನಾಕ್ಸ್ ಗಳನ್ನ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಇಷ್ಟ ಆಗತ್ತೆ, ಹಾಗೆ ಇಷ್ಟಪಟ್ಟು ತಿಂತಾರೆ ಕೂಡ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ. ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ನಂದು ಅಂತ ನಾನು ಅನ್ಕೋತೀನಿ. ನೋಡಿ ರೆಡಿ ಆಗೋಯ್ತು ಕರ್ಜಿಕಾಯಿ. ಹಾಗೆ ಯಾರಾದ್ರೂ ಬ್ಯಾಂಗ್ಳೂರಿಯನ್ಸ್ ಯಾರಾದ್ರೂ ಈ ಟೌನ್ ಒಳಗಡೆ ನಮ್ಗೆ ಹೋಮ್ ಸ್ಟೇಸ್ ಬೇಕು, ನಾವು ಟ್ರಿಪ್ ಬರ್ತಿದೀವಿ, ವೆಕೇಶನ್ ಮಕ್ಕಳನ್ನ ಕರ್ಕೊಂಡ್ ಬರ್ತಿದೀವಿ ಅನ್ನೋರು ಖಂಡಿತವಾಗ್ಲೂ ಅಪ್ಸರಾ ಹೋಮ್ ಸ್ಟೇ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, 5 ಸ್ಟಾರೇ ಇದೆ. ಅದರಲ್ಲಿ ನಿಮ್ಗೆ ಸ್ಲಾಟ್ ನ ಬುಕ್ ಮಾಡ್ಕೊಂಡು ನಿಮ್ಮ ಡೇಟ್ ನ ಬುಕ್ ಮಾಡ್ಕೊಂಡು ಖಂಡಿತವಾಗ್ಲೂ ಬಂದು ಸ್ಟೇ ಮಾಡ್ಬೋದು. ಆಂಟಿ ಕೈಯಾರೆ ಅಡ್ಗೆ ಮಾಡಿ ಹೋಮ್ ಸ್ಟೇಗೆ ಕೂಡ ಸರ್ವ್ ಮಾಡ್ತಾರೆ, ಕೈಯಾರೆ ಅಡ್ಗೆ ಮಾಡಿ ಕೊಡ್ತಾರೆ ನಿಮ್ಗೆ. ತುಂಬಾನೇ ರುಚಿಯಾಗಿ ಆಂಟಿ ಅಡ್ಗೆ ಮಾಡ್ತಾರೆ ಅಂತ ಕೂಡ ಹೇಳ್ತೀನಿ. ಮನೆಯಲ್ಲಿ 2-3 ಜನ ಇದ್ರೆ ಅಂತೂ ಈ ತರ ರೆಸಿಪಿನ ಪಟ್ಟಂತ ನೆನ್ಸ್ಕೊಂಡಂಗೆ ಮಾಡ್ಬೋದು. ಕರ್ಜಿಕಾಯಿ ರೆಡಿ ಆಗೋಯ್ತು. ಮಟನ್ ಕೈಮಾ ಕರ್ಜಿಕಾಯಿ ಹೇಗಿತ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಪ್ರತಿಯೊಬ್ಬರ ಸಪೋರ್ಟ್ಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ಸ್ ಟು